ಏನೋ ಚೋರೆ ನಿಮ್ ಅಣ್ಣ ಧನರಾಜನ್ ಸ್ಟೀಲ್ ಬಾಡಿ ತುಕ್ಕಿಡಿತೈತಂತೆ. ನಿಮಿಷ ಇಲ್ಲೇ ನಿಂತ್ಕೋ, ಯಾರ್ ಬಾಡಿ ತುಕ್ಕಿಡಿತ ನೋಡೋಣ. ಇಡ್ಸೋ ಮಚ್ಚ, ಇಡ್ಸು. ಗುಬೆಗಳ ಅಲ್ಲ ಕಣೆ ಶಾರದಿ, ಎಲ್ರಿಗೂ ತಲೆಯಲ್ಲಿ ಮೆದ್ಲಿದ್ರೆ ನಿಮ್ ಇಡೀ ಫ್ಯಾಮಿಲಿ ಬೇರೆ ಕಡೆ ಶಿಫ್ಟ್ ಆಗ್ಬಿಡೈತಾ? ಸ್ವಂತ ತಮ್ಮನ್ ಹೆಂಗೇನೆ ವಂಚೋದು? ಸರಿಯಾಗಿ ಕೇಳಿಸ್ಕೊಳ್ರ ನನ್ ಮಕ್ಳ. ಒಂದು ಕೊಂಬೆ ಕಿತ್ತಾಕಿದ್ರೆ ಸರಿ ಹೋಗ್ತೀರಾ ಅನ್ಕೊಂಡಿದ್ದೆ. ನನ್ ಮಕ್ಳ ನಿಮಗ್ ಬುಡಾನೆ ಹೊಡಿಬೇಕು, ಅದಕ್ಕೆ ಕೊಂಡ್ರ ನಾನು ಇಲ್ಲಿಗೆ ಬಂದಿರೋದು. ನೋಡ ನಮ್ ಸತಿ ಸಂಖ್ಯೆ ಕೊಡ್ತಾನೆ ಇಕ್ರವನ್ಗೆ ಬಿಡಬೇಡಿ ಅಣ್ಣ, ಇಕ್ರವನಕ್ಕೋ ಬನ್ನಿ 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 ಎಲ್ಲ ಆ ಬ್ರಹ್ಮನ್ ಮಿಸ್ಟೇಕು ಹೆಂಗ್ಸಾಗ್ ಉಟ್ಬಿಟ್ಟಿದ್ಯಾ ನೀನು. ಅದೊಂದು ಕಾರಣಕ್ಕೆ ಇವತ್ತು ಬಚಾವಾಗಿದ್ಯಾ ನೋಡೋ. ಇವತ್ತಿಂದ ನಿನ್ ತಮ್ದಿರು ಏರಿಯಾ ಹೆಣ್ಮಕ್ಳನ್ನ ಅಕ್ಕ ತಂಗಿರ್ತಾರ ನೋಡ್ಬೇಕು. ಇಲ್ಲ ಕೇಳಿಸ್ಕೊಳ್ಳೋ ನನ್ ಮಗನೇ, ಇನ್ ಮೇಲೆ ನಿಮ್ಗೆಲ್ಲ ವಾರ್ನಿಂಗ್ ಸೀನೇ ಇಲ್ಲ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಕೊಡ್ತಾ ಇರ್ತೀನಿ, ಈಸ್ಕೊತಾ ಇರ್ಬೇಕಷ್ಟೇ.
ಸ್ಟೇಷನ್ ಹತ್ರ ಬರ್ಬೇಕು ಅಂತಿದ್ದೆ, ಹೇಳಿದ್ರು ಹೊಸ ಸಾಹೇಬ್ರು ಬಂದವ್ರೆ ಅಂತ. ಒಂದ್ ನಿಮಿಷ ಬನ್ನಿ, ತಗೊಳ್ಳಿ. ಏನಿದು? ನೋಡಿ ಸರ್, ಸಿಂಗಲ್ ಸ್ಟಾರ್ ಆದ್ರೆ 100 ಕೊಡ್ತಾ ಇದೆ, ನೀವು ಡಬಲ್ ಅಲ್ವಾ, ಅದಕ್ಕೆ 200 ಕೊಡ್ತಾ ಇದ್ದೀನಿ. ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ, ಇಲ್ಲೇನು ಆಗಿಲ್ಲ ಅಂತ ಹೋಯ್ತಾ ಇರಿ. ಏನ್ ಗುರು ಬರ್ತಿದ್ದಂಗೆ ಬೇಜಾನ್ ಇಟ್ಟಲ್ಲಿದ್ಯಾ? ನೀನ್ ಮಾಡೋ ಕೆಲ್ಸನ ನಾನ್ ಮಾಡಿದೀನಿ, ಬೆನ್ ತಟ್ಟೋದನ್ನ ಬಿಟ್ಟು ನನ್ಗೆ ಬೇಡಿ ಆಗ್ತಾ ಇದ್ಯಾ? ಹತ್ತೋ ಜೀಪು. ಯೋ, ನನ್ನನ್ನ ಜೀಪ್ ಹತ್ತೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. 2 ದಿನದಲ್ಲಿ ಬೇಲ್ ತಗೊಳ್ತೀನಿ, 2 ತಿಂಗಳಲ್ಲಿ ಕೇಸ್ನ ಪುಡಿ ಮಾಡ್ಕೊಂಡು ಆಚೆ ಬರ್ತೀನಿ. ಅದ್ರ ಬದಲು ಕಚಡ ಸಾರಾಯಿ ಕುಡ್ಸಿ ಏರಿಯಾ ಜನಗಳ ಜೀವನ ಜೊತೆ ಆಟ ಆಡ್ತಾಳಲ್ಲ ಸೂರ್ಪನಕ್ಕಿ ಸಾರ್ದೆ, ಅವಳನ್ನ ಎತ್ತಾಕೊಂಡೋಗು. ಜನ ನಿನ್ ಫೋಟೋ ನಿಡ್ಕೊಂಡ್ ಪೂಜೆನಾರು ಮಾಡ್ತಾರೆ. ನಾನ್ ಡಿಪಾರ್ಟ್ಮೆಂಟ್ ಬಂದಿರೋದು ದೇವ್ರಾಗಕ್ಕಲ್ಲ, ನಿನ್ನಂತವ್ರ ಮೈ ಮೇಲೆ ಬರೋ ದೆವ್ವನ್ ಬಿಡ್ಸೋಕೆ. ಹತ್ತತೀಯ ಹಿಡ್ತಳ್ಳ. ನನ್ನ ಮೈ ಮುಟ್ಟೋದಿಕ್ಕೆ ಎಕ್ಸ್ಟ್ರಾ ಗುಂಡ್ಗೆ ಫಿಟ್ ಮಾಡಿಸ್ಕೊಂಡ್ ಬರ್ಬೇಕು ನೀನು. ಜಗ್ಗಿ ಯಾರು ಏನು ಅಂತ ನಿನ್ ಶಿಷ್ಯಂದಿರಿ ಕೇಳಿ ಹೇಳ್ತಾರೆ. ನಾನು ಏನೇನ್ ಮಾಡ್ಬೇಕು ಅಂತ ಡಿಪಾರ್ಟ್ಮೆಂಟ್ ನನಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ನಿನ್ನ ಹತ್ರ ಕಲಿಬೇಕಾಗಿಲ್ಲ. ಆ ನಿಮ್ ಟ್ರೈನಿಂಗ್ ಅಲ್ಲಿ ಗಾಳಿ ಜೊತೆ ಗುದ್ದಾಡಿದ್ರೆ ಕೈ ನೋವು ಬರುತ್ತೆ ಅಂತ ಹೇಳ್ಕೊಟ್ಟಿಲ್ವಾ? ಅದ್ರಲ್ಲೂ ಈ ಜಗ್ಗಿ ಬರೀ ಗಾಳಿ ಅಲ್ಲ, ಸುಂಡ್ರ ಗಾಳಿ, ಸುಂಡ್ರ ಗಾಳಿ. ರಾಜಾ ಹುಲಿಯಾದ ನಾನು ಅಣ್ಣಮ್ಮ ಲೇಔಟ್ ಕ್ಷೇತ್ರದ ಶಾಸಕನಾಗಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತೇನೆಂದು ನಗರ ದೇವತೆ ಅಣ್ಣಮ್ಮನ ಹೆಸರಿನಲ್ಲಿ ಪ್ರಮಾಣವನ್ನು ಮಾಡುತ್ತಿದ್ದೇನೆ. ಪ್ರಮಾಣ ಇವತ್ತಿನ ದಿನ ಮಾಡ್ತಾ ಇದ್ದೀನಿ. ಸೂಪರ್ ಕಣ, ಸೂಪರ್ ಲಸಿಗಣಿ, ನಿಮ್ ಬಲೆ ಚಿತ್ರನ್ ಮಗ ಕಣ. ಯಾಕ್ರಿ ಸ್ವಾಮಿ? ಚಪ್ಪಳೆ ಟೈಪ್ ಕರೆಕ್ಟ್ ಫಿಕ್ಸ್ ಮಾಡಿದೆ ಕಣ ನಮ್ ತಾಯಣ್ಗೂ. ಏನಾದ್ರೂ ಒಳ್ಳೇದ್ ಮಾಡಕ್ ಹೋದ್ರೆ ಅದೇ. ಲೇ 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 ಯಾಕ ಯಾಕ ನಡ, ಇನ್ 3 ತಿಂಗಳಿಗೆ ನಾನು MLA, ನೀನು MLA PA. ಲೇ ಎಲ್ಲ ಈ ಕುರ್ಚಿಗೋಸ್ಕರ ಕಣ. ರೀ ಅಯ್ಯ, ಇನ್ನು ಮುಗ್ದಿಲ್ವೇನ್ರಿ ನಿಮ್ದು? ಅಜಯಕ್ಕ ಬಂದವ್ರೆ, ಬನ್ನಿ. ಈ ಜನ ಬಟ್ಟೆ ಕೇಳ್ಕೊಬಿಡಲ್ಲಪ್ಪ. ನೋಡೆ ಸಾಹೇಬ್ರು ಸ್ನಾನ ಪೂಜೆ ಮುಗಿಸ್ ಬರೋದು ಇನ್ನೂ 1 ಗಂಟೆ ಆಯ್ತದೆ. ಫೋನಲ್ಲಿ ಅವ್ರನ್ನ ಕೇಳೋಗೆ ಹೋಗು. ಎಲ್ಲ ಮುಗ್ದಿದೆಯಲ್ರಿ? ಏ ರಾಜಕೀಯ ಕಣೆ, ಸುಳ್ಳು ಪಳ್ಳು ಹೇಳಿ ಜನರನ್ನ ಕಾಯಿಸ್ಬೇಕು, ಆಗ ಒಂದ್ ಬೆಲೆ ಬರ್ತದೆ. ಯೋಗರಾಣಿ ನಂಗ್ ಬೇಕು ಅಷ್ಟೇ. ಎಲ್ರು ಶಾಂತವಾಗಿರ್ಬೇಕಪ್ಪ. ಏನ್ ಜಯಕ್ಕ? ಅಣ್ಣಯ್ಯ, ನಮ್ ಜಗ್ಗಿನ ಬಳ್ಕೊಂಡೋದ್ರ ಮಾಮ್ದಿರು? ಹ್ಞೂ ಕಣಪ್ಪ. ಆ ಸಾರ್ದೆ ಸಾರ ಮಾಡ್ತಾಳಲ್ಲ, ಅವಳು ಕಸರೆ ಮಾಲ್ ಮಾಡ್ತಾಳೆ ಅಂತ ನನ್ ಮಗ ಅವಳು ಅವ್ರ ತಮ್ದಿರ್ನು ಬಡ್ದ್ಬಿಟ್ಟ. ಈಗ ಅವನ್ನ ಬಿಡಿ ಅಂತ ಟೇಸ್ ಅಂತ ಹೋದ್ರೆ ಪೊಲೀಸರು ನಂಗಾಕ ಜಡಿತಾರೆ. ಅಲ್ಲ, ನೀನ್ ಹೆಂಗಂದ್ರಿ ಹೆಂಗೆ? ತಗೊಂಡೋಗಿ ಬಿಡಿಸ್ಕೊಂಬ. ದುಡ್ಡು ಬೇಡ ಬಿಡು, ನಾನೇ ಬಿಡಿಸ್ಕೊಬತ್ತೀನಿ. ಇದೇನಪ್ಪ ನಿಂಗೆ ಇಷ್ಟೊಳ್ಳೆ ಬುದ್ಧಿ ಬಂದ್ಬಿಡ್ತು? ವಿಷಯ ಇದೆ, ರಾಜ ಹುಲಿಯವರು MLA ಎಲ್ಲ ಸನಗ್ ನಿಂತ್ಕತ್ತವ್ರೆ, ಅವ್ರಿಗೆ ಜಗ್ಗಿ ಸಪೋರ್ಟ್ ಬೇಕು ಮಾಡು ಅಂತ ನೀನ್ ಅವ್ನಿಗೆ ಹೇಳ್ಬೇಕು. ಅಯ್ಯೋ ತಗೊಳಪ್ಪ, ಬೇಕಂದ್ರೆ ಇನ್ನೂ 500 ಸೇರಿಸ್ಕೊಟ್ಬಿಡ್ತೀನಿ, ತಗೊಂಬಿಡು. ಆದ್ರೆ ನನ್ನ ಮಗನಿಗೆ ಇಂಥವನ್ನೆಲ್ಲ ಹೇಳು ಅಂತ ಮಾತ್ರ ನನಗೆ ಹೇಳ್ಬೇಡಪ್ಪ. ಅಯ್ಯೋ ಬಾರ, ಟೈಮ್ ಆಯ್ತು. ಒಂದ್ 2 ನಿಮಿಷ ಅಪ್ಪಾಜಿ. ನಡಿ ನಡಿ, ನಿನ್ಗೆ ಯಾಕೆ ಸುಮ್ಮನೆ ತೊಂದ್ರೆ? ಮಂಜು ಅಪ್ಪಾಜಿ ಬಾ ಅಪ್ಪಾಜಿ, ಸ್ವಲ್ಪ ಹೊರಗಡೆ ಔಟ್ ಬರೋಣ. ಆಗಲ್ಲ ಸುಮ್ಮನೆ ಇರಪ್ಪ. ಬಾ ಅಪ್ಪಾಜಿ, ನಮ್ಮ ಹುಡುಗಿ ಬಂದಳು, 2 ನಿಮಿಷ ಬಾ, ನೀನ್ ಆಮೇಲೆ ನೋಡ್ಕೊತೀನಿ. ಬಾ ಬಾ. ಸರಿ ಮಾ, ಜಗಿ ಇಲ್ಲಿಗೆ ಯಾಕೆ ಬಂದೆ ನೀನು? ನೀನ್ ಏನಂದೆ? ನಂಗ್ ಪ್ರೈಸ್ ಬರ್ದೇ ಇರೋ ತರ ರಾಜಕೀಯ ಮಾಡ್ತೀನಿ ಅಂದ್ಯಲ್ಲ, ನಂಗ್ ಪ್ರೈಸ್ ಬರ್ಲಿ ಅಂತಾನೆ ದೇವ್ ನಿಂಗ್ ಜೈಲಿಗೆ ಹಾಕ್ಸಿರೋದು. ಇಲ್ಲಿ ನೋಡು, ಫಸ್ಟ್ ಪ್ರೈಸ್ ನಂದು. ಈ ತಗಡ್ ತೋರ್ಸಕ್ಕೆ ಇಲ್ಲಿವರೆಗೂ ಬರ್ಬೇಕಾಗಿತ್ತಾ? ಅದೆಲ್ಲ ನಂಗೆ ಗೊತ್ತಿಲ್ಲ, ನಿಮ್ಗೆ ಪ್ರೈಸ್ ತೋರ್ಸ್ಬೇಕು ಅನ್ಸ್ತು, ನಿಂಗ್ ನೋಡ್ಬೇಕು ಅನ್ಸ್ತು, ಅದಕ್ಕೆ ಬಂದೆ. ನೋಡಿದ್ದಾಯ್ತಾನೆ, ಮೊದ್ಲು ರೈಟ್ ಹೇಳು. ಏನ್ ಯಾವತ್ತು ರಿಲೀಸ್ ಆಗೋದು? ನೋಡೆ ಮಂಜು, ಅಂತಾರಾಗೋರೆಲ್ಲ ಅಭಿಮನ್ಯು ತರ ಒಳಗಡೆ ಹೋಗೋದ್ ಬಹಳ ಈಸಿ, ಹೊರಗಡೆ ಬರೋದ ಸ್ವಲ್ಪ ರೋದ್ನೆ. ಹೆಂಗೆ ನಮ್ ಸ್ಟೈಲ್? ಟಾಸ್ಕ್ ಏನಾದ್ರು ಬೇಕೇ? ನಂಗ್ ಸಜ್ಜೆ ಆದಾಗ ಹೇಳ್ ಕಳಿಸ್ತೀನಿ, ಕೊಟ್ ಕಳ್ಸು. ಒಳಗಡೆ ಶನಿಮಾತ್ಮನ್ ಕತೆ ಓದಿಸ್ತೀನಿ. ಈರಪ್ಪಾಜಿ 5 ನಿಮಿಷ ನೋಡ್ಕೊತೀನಿ ಅಂತ ಹೇಳ್ದೆ ತಾನೆ. ಏಯ್ ಹೋಗಿ ನೆಟ್ಟಿಗೆ ಮನೆಗೆ ಹೋಗಿಲೇ. ಹಾ, ಟಾಟಾ ಟಾಟಾ. ಏಯ್, ನಾಳೆ ಎಂಟ್ರಿ ಆಗಿ ಊಟ ತಗೊಂಡ್ ಬರ್ತೀನಿ. ಬಾಡೂಟ ತಗೋಬಾ. ಬಿಚ್ಚಪ್ಪಾಜಿ, ನನ್ ಕೆಲ್ಸ ಕಳ್ತೀಯ ನೀನು? ಬಿಚ್ಚಪ್ಪಾಜಿ ಕೋಟ ಹತ್ರ ಹಾಕೊಳ್ಳು ಅಂತೆ, ನನ್ ಬಗ್ಗೆ ನಿನ್ ಗೊತ್ತಿಲ್ವಾ? ಗುರ್ಕ, ಇವ್ರೇನ ನಿಮ್ ಬಾಸು? ಅಲ್ಲಿ ಕಿಸಿತಿದ್ದವಳು
ನಿಮ್ ಬಾಸ್ ಡವ್ವಾ? ಓಯ್ ಪೊಲೀಸಪ್ಪ, ಇದೇನ್ ಜೈಲ ಪಾರ್ಕ? ಯಾಕಯ್ಯ? ಮತ್ತೆ ಅವ್ರಿಗೆ ಎಂಟ್ರಿನ ಹಾಕಿಸ್ಲಿಲ್ಲ, ಕೈ ದಿನ ಹೆಂಗ ಮಿಟ್ ಮಾಡಕ್ ಬಿಟ್ರಿ ನೀವು? ಏನೋ ಮಾತಿತ್ತಂತೆ ಬಿಡು. ಇದು ಕೊಟ್ಟ ಅಂದ್ರೆ ಎಲ್ಲಾ ಬಿಟ್ಬಿಡ್ತೀರಾ? ಹೌದು, ಏನ್ ಮಾತಾಡೋದು ಕೇಳಿಸ್ಕೊಂಡ? ಇನ್ನೇನ್ ಮಾತಾಡಿರ್ತಾರ ಬಿಡ. ಅವ್ರಿಗೆ ಥ್ರಿಲ್ ಆಗಿದ್ದಿದ್ ನೋಡಿದ್ರೆ ಇರ್ಬೇಕು. ಆ ವಿಷಯ ಡೌಗೆ ಹೇಳ್ಬಿಟ್ಟೋಗೋಣ ಅಂತ ಬಂದಿರ್ತಾರ ಅಷ್ಟೇ. ಏನ್ ಮಾಡ್ತಾ ಇದ್ದೀರ? ಬಿಡು ಅಲ್ಲಿ. ಗಲಾಟೆ ಜಾಸ್ತಿ ಆಗ್ತಿದೆ. ಅವ್ರದ್ದು ಇದ್ದಿದ್ದೆ ಬೇಡ ಸಾಯ್ಲಿ. ಏಯ್ ಬಿದಾಡಿ ನನ್ ಮಗನೇ, ನನ್ ಮುಂದೆ ನನ್ನ ಹುಡುಗಿ ಬಗ್ಗೆನೆ ಬಾಯಿಗೆ ಬಂದಂಗ್ ಮಾತಾಡ್ತೀಯಲ್ಲ, ಇದ್ದೇ ಕೊನೆ. ಇನ್ನೊಂದು ಸಲಿ ಯಾವ್ದೇ ಹೆಣ್ಮಕ್ಳ ಬಗ್ಗೆನು ಚೀಪಾಗಿ ಮಾತಾಡ್ಕೂಡ್ದು. ನಾನು ಮಗನೇ ತಲೆ ತೆಗೆದು ಬಿಡ್ತೀನಿ.